ಇವ್ರು ಟಾರ್ಚರು ಅವ್ರ ಪ್ರೆಷರು. ಓಕೆ, ಹಾಗೆ ಓವರ್ ಇಂದಾನೆ ಮಾತು ಶುರು ಮಾಡೋಣ. ಪ್ರೆಷರ್ ಅಲ್ಲಿ ಇದ್ದಾರೆ ಸ್ವಲ್ಪ. ಹಾ, ಎಲ್ಲರಿಗೂ ಶುಭ ಮಧ್ಯಾಹ್ನ. ಆಲ್ರೆಡಿ ಅನೀಸ್ ಸರ್, ನಾನು ಇಷ್ಟು ದಿನ ತುಂಬ ಸ್ಟೋರಿಗಳು ಅನೀಸ್ ಸರ್ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಸಿಕ್ಕಿದಾಗ. ಆ್ಯಂಡ್ ಸೊ ಇದರಲ್ಲಿ ಏನಂದರೆ ಏನೇನು ಇಷ್ಟು ದಿನ ಸರ್ ನಮ್ಮ ಜೊತೆ ಎಲ್ಲ ಸ್ಟೋರಿ ಪರ್ಸ್ಪೆಕ್ಟಿವ್ ಆಗಲಿ, ಇಲ್ಲಾಂದರೆ ಒಂದು ಕಥೆಯ ಅಪ್ರೋಚ್ ಹೆಂಗಿರಬೇಕು, ಆಮೇಲೆ ಶೂಟ್ ವೈಸ್ ಆಗಲಿ, ಸೊ ಅದೆಲ್ಲಾನು ಅವರು ಇದ್ರ ಮುಖಾಂತರ ಸ್ಕ್ರೀನ್ ಮೇಲೆ ತಂದಿರೋ. ನಾವೇನು ಆಫ್ ಸೆಟ್ ಮಾತಾಡ್ತಾ ಇದ್ವಿ, ಸೊ ಇದ್ರ ಮುಖಾಂತರ ಅವ್ರ ಕಂಪ್ಲೀಟ್ ಐಡಿಯಾಲಜಿ, ಕಂಪ್ಲೀಟ್ ಅವರ ಒಂದು ಪ್ಯಾಷನ್ನು ಪ್ರಾಕ್ಟಿಕಲ್ ಆಗಿ ಡೈರೆಕ್ಷನ್ ಮುಖಾಂತರ ಬಂದರೆ ದಟ್ ಈಸ್ ಲವ್ OTP ಅಂತ ನನಗೆ. ಅದ್ರ ಜೊತೆಗೆ ಅವ್ರ ಹೀರೋ ಆಗಿ ಎಷ್ಟೊಂದು ಡಿಸ್ಕಷನ್ ನಾವು ಸಾಂಗ್ ಟೈಮಲ್ಲಾಗಲಿ ಇನ್ನೊಂದು ಟೈಮಲ್ಲಾಗಲಿ ನಾವು ಡಿಸ್ಕಸ್ ಮಾಡಿದ್ದುಂಟು. ಬಟ್ ಆ್ಯಸ್ ಅ ಡೈರೆಕ್ಟರ್ ಅವರು ಹೇಗೆ ನಮ್ಮನ್ನು ಆ ಒಂದು ವರ್ಲ್ಡ್ಗೆ ತಳೆದ್ರು, ಅದು ನನಗೆ ತುಂಬ ಇಷ್ಟ ಆಗಿ ಆ ಇಷ್ಟದಿಂದ ಬಂದಿರುವಂಥ, ಮನಸಾರೆ ಬಂದಿರುವಂಥ ಲೈನ್ಸ್ ಇದು. ದಿಸ್ ಈಸ್ ಅಬೌಟ್ ಸರ್, ಥ್ಯಾಂಕ್ ಯು. ಆಮೇಲೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ, ನಾನು ಯಾವ ಡೈರೆಕ್ಷನ್ ಇರಲಿ, ಹೀರೋ ಇರಲಿ, ನಾನು ಲಿರಿಕ್ಸ್ ಅಂದರೆ ಫಸ್ಟ್ ಅಂದರೆ ಈಗ ನೀವು ಹೇಳೋದಲ್ಲ ಹಿಟ್ ಆರ್ ಇದು ಅದು ಸೆಕೆಂಡ್ರಿ, ಬಟ್ ಅವತ್ತಿಂದನೂ ಅವರು ನಾಗಾರ್ಜುನ್ ಹ್ಯಾಸ್ ಸಮ್ ಸ್ಪಾರ್ಕ್ ಇನ್ ಇಸ್ ಲಿರಿಕ್ಸ್ ಅಂತ ನಂಬಿದ್ರು. ಸೊ ಇದು ಅವತ್ತು ಅದೇ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಸರ್. ಆ್ಯಂಡ್ ಅಗೇನ್ ಆನಂದ್ ಸರ್ ಜೊತೆನೂ ತುಂಬ ಲಾಂಗ್ ಜರ್ನಿ ಇದೆ. ಯಾಕಂದರೆ ಅವತ್ತು ನಾನೇನು ಆನಂದ್ ಸರ್ನ ನೋಡಿದ್ದೆ, ಅವತ್ತಿಂದನೂ ಅವ್ರ ಕ್ವಾಲಿಟಿಲಿ, ಆಮೇಲೆ ಅವರ ಒಂದು ವಿಷನ್ ನಿಲ್ಲಿಸಿಲ್ಲ. ಪ್ರತಿಯೊಂದು ಪ್ರಾಜೆಕ್ಟ್ಗೂ ಆ ಪ್ರಾಜೆಕ್ಟ್ಗೆ ಏನು ಬೇಕೋ ಅದನ್ನು ಕನ್ಸಿಡರ್ ಮಾಡಿ, ಅದ್ರ ಜೊತೆಗೆ ವಾಟ್ ಈಸ್ ಹಿಸ್ ವಿಷನ್ ಅನ್ನೋ ಕ್ಯಾಲ್ಕುಲೇಟಿವ್ ಮ್ಯೂಸಿಕ್ ನನಗೆ ಅವರಲ್ಲಿ ತುಂಬ ನಂಗೆ ಇಷ್ಟ ಆಗುತ್ತೆ. ಸೊ ನೀವು ಹೇಳ್ದಂಗೆ ಇದ್ರ ಮುಖಾಂತರ ಆಗಲೇ ನಮ್ಮ ಪ್ರವೀಣ್ ಸರ್ ಹೇಳಿದ್ರು ಕಾಲ್ಸ್ ಬರುತ್ತೆ ಅಂತ. ಸರ್ ಅದು ನಿಜ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟು ಸರ್ನ ನಾನು ಫಸ್ಟ್ ಟೈಮ್ ಇವತ್ತು ನೋಡಿದೆ. ಸರ್ ಹಾಯ್ ಸರ್, ವೆರಿ ಬಿಗ್ ಫ್ಯಾನ್ ಆಫ್ ಯುವರ್ ಟೈಮಿಂಗ್. ಆ ಟೈಮಿಂಗ್ಗೆ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ನಾನು ನೋಡಿದ್ದೀನಿ. ಆ ಟೈಮಿಂಗ್ಗೆ ನಮ್ಮನ್ನ ಈ ಲವ್ OTP ಏನು, ಇನ್ಫ್ಯಾಕ್ಟ್ ಎಲ್ಲ ಟೈಮಿಂಗ್ ಬರೀ ಒಬ್ಬರದೇ ಅಂತಲ್ಲ, ಅನೀಸ್ ಸರ್ ಟೈಮಿಂಗ್ ಎಲ್ಲ ಅಟ್ ಅ ಟೈಮ್ ಹಿಟ್ ಆದ್ರೆ ಹೆಂಗಿರುತ್ತೆ ಆನ್ ಸ್ಕ್ರೀನ್. ಸೊ ಕಂಪ್ಲೀಟ್ ಫನ್ ಅದು ಕ್ರಿಯೇಟ್ ಮಾಡುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಲವ್ OTP ಫಾರ್ ಮೀ. ಥ್ಯಾಂಕ್ ಯು. ಸೂಪರ್ ಸರ್. ನಾನು 4 ಹಾಡು ಬರ್ದಿದ್ದೀನಿ ಸರ್. ಸರ್ ಪ್ಯಾಥೋ ಇದೆ, ಆಮೇಲೆ ಇವಾಗ ನೀವು ಒಂದು ಸ್ಕೋರ್ ಬಂದದು ಇಲ್ಯೂಷನ್ ಫ್ರಸ್ಟ್ರೇಷನ್ ಅಂತ. ಸೊ ಅದೊಂದು ಕೈಂಡ್ ಆಫ್ ಅಪ್ಪ ಮಗಂದು ಒಂದು ಫ್ರಸ್ಟ್ರೇಷನ್ ಸಾಂಗು ಅದೊಂದು. ಆಮೇಲೆ ಇನ್ನೊಂದು ಮೇಲ್ ವರ್ಷನ್ ಫೀಮೇಲ್ ವರ್ಷನ್ ಎರಡೂ ಇದೆ. ಸೊ ಅದು ನನ್ನ ಫೇವ್ರೇಟ್ ಈ ಆಲ್ಬಮಲ್ಲಿ. ಆ ಸಾಂಗ್ಗೆ ನಾನು ಕಾಯ್ತಾ ಇದ್ದೀನಿ ಸರ್. ಇಲ್ಲ ಸರ್, ಆ್ಯಕ್ಚುಲಿ ಈ ನಾನು ಬರಿಬೇಕಾದ್ರೆ ಈ OTP ಇನ್ನ ಬಂದಿರಲಿಲ್ಲ. ಸೊ ನನಗೆ ಅದು ಯಾವುದೂ ಇರಲಿಲ್ಲ. ಹೌದು, ಅಲ್ಲ ಸಿನಿಮಾ ಪೂರ್ತಿ ಅದ್ರ ಬಗ್ಗೆನೇ ಇರೋದಲ್ವ ಸರ್, ಅದಕ್ಕೆ ನಾವು ಸಾಂಗಲ್ಲಿ ತರ್ಲಿಲ್ಲ ಅದು. ಓಕೆ, ಧನ್ಯವಾದಗಳು ಸರ್. ಎಷ್ಟು ಪ್ರೆಷರ್ ಕೊಟ್ರು ಅನೀಶ್? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅನೀಶ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಅಂಡ್ ವಿಜಯ್ ಸರ್ ನೀವು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಥ್ಯಾಂಕ್ ಯು ಸರ್ ಆಪರ್ಚುನಿಟಿಗೆ. ಅಂಡ್ ನನ್ನ ಮತ್ತು ಅನೀಶ್ 4ನೇ ಸಿನಿಮಾ ಇದು. 4ನೇ ಸಿನಿಮಾ. ಈ ಇಂಟ್ರೊಡ್ಯೂಸ್ ಮೀ ರಾಮಾರ್ಜುನ. ಓಕೆ. ಸೊ ಅಲ್ಲಿಂದ ವಿ ಹ್ಯಾವ್ ದಿಸ್ ಜರ್ನಿ, ಸ್ಪೆಷಲ್ ಜರ್ನಿ ಇದು. ಅವ್ರಿಗೆ ನೀವು ನೋಡಿದ್ರಲ್ಲ, ಲೈಕ್ ದ ಗ್ರ್ಯಾಂಡಿಯರ್ ಆಫ್ ದ ಸಾಂಗ್ ಅದಕ್ಕೆ ಪ್ರೊವೈಡ್ ಮಾಡೋದು ಸೇರಿ, ಈವನ್ ವಿತ್ ರೆಸ್ಪೆಕ್ಟ್ ಅದರ್ ಸಾಂಗ್ಸ್ ಆಲ್ಸೋ. ಆಕ್ಚುಲಿ ಒಟ್ಟಾರೆ 6 ಇದೆ, 6 ಹಾಡುಗಳಿದೆ ಈ ಸಿನಿಮಾದಲ್ಲಿ. ಸೊ ಒಂದೊಂದು ಬೇರೆ ಬೇರೆ ಸ್ಟೈಲಲ್ಲಿ ಕಥೆಯನ್ನು ನರೇಟ್ ಮಾಡುತ್ತೆ ಸಾಂಗ್ಸ್. ಆಕ್ಚುಲಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕೋರಿಯೋಗ್ರಫಿ ಆರ್ ಇಟ್ ಮೂವ್ಸ್ ದ ಸ್ಟೋರಿ ಅಹೆಡ್. ಮುಂದೆ ನಡ್ಸ್ಕೊಂಡು ಹೋಗುತ್ತೆ ಸ್ಟೋರಿಯನ್ನು. ಈ ಸಾಂಗ್ ಈಗ ನೋಡಿದ್ದು ಕೂಡ ಇಟ್ಸ್ ನರೇಷನ್ ಸಾಂಗ್, ಕಥೆಯನ್ನು ನರೇಟ್ ಮಾಡೋ ಸಾಂಗ್. ಸೊ ಆ ಥರ ವಿ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಫ್ಯೂ ಥಿಂಗ್ಸ್. ಐ ಹೋಪ್ ಇಟ್ ರಿಫ್ಲೆಕ್ಟ್ಸ್ ಆನ್ ವಿತ್ ದ ಆಡಿಯನ್ಸ್. ಆ್ಯಂಡ್ ಸಿನಿಮಾ ಬಗ್ಗೆ ಅಂದರೆ ವೈ ಸ್ಕೋರಿಂಗ್ ಫಾರ್ ದ ಮೂವಿ ಐ ಎಂಜಾಯ್ಡ್ ಥರೋಲಿ. ಯಾಕಂದರೆ ಭಾಳ ಫನ್ ಇದೆ. ಅವ್ರ ಮತ್ತೆ ಸರ್ದು ಫಾದರ್ ಆ್ಯಂಡ್ ಸನ್ ಒಂದು ಕಾಂಬಿನೇಷನ್ ತುಂಬ ಫನ್ ಆಗಿದೆ ಅದು. ಆ್ಯಂಡ್ ಅದರಲ್ಲಿ ಒಂದು ಲವ್ ಸ್ಟೋರಿ ಇದೆ, ಒಂದು 2 ಲವ್ ಆ್ಯಂಗಲ್ ಬರುತ್ತೆ. ಸೊ ದಟ್ ವಿಲ್ ಬಿ ಸ್ಪೆಷಲ್. ಒಂದು ಕಾಮಿಡಿ, ಟಾಕ್ಸಿಕ್,
ಅದೆಲ್ಲನೂ ಬರುತ್ತೆ. ಸೊ ಆ ಟಾಕ್ಸಿಕ್ ರಿಲೇಷನ್ಸ್ ಹೆಂಗಿತ್ತು ಅದನ್ನ ದಾಟ್ಕೊಂಡು ಹೆಂಗೆ ಬರ್ತದೆ, ಅದರಲ್ಲಿ ನಡೆಯುವ ಕಾಮಿಡಿಗಳು, ಫ್ರಸ್ಟ್ರೇಷನ್, ಪ್ರೆಷರು, ಟಾರ್ಚರ್ಸು, ಅದೇ ಮೂವಿ. ಸೊ ದಟ್ ಇಸ್ ಆಲ್ ದ ಮೂವಿ ಇಸ್ ಅಬೌಟ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಆ್ಯಂಡ್ ಜಾನ್ವಿಕಾ ಅವರಿಗೆ ನಾಟ್ಯ ಆ್ಯಂಡ್ ದೇರ್ ಆಲ್ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ. ವೆನ್ ಸ್ಕೋರಿಂಗ್ ಅದು ನಮ್ಗೆ ಗೊತ್ತಾಗುತ್ತೆ. ನಾವು ಸ್ವಲ್ಪ ಮಾಡಿದ್ರೆ ಲಿಫ್ಟ್ ಆಗುತ್ತೆ. ಆ್ಯಂಡ್ ಈವನ್ ಹರ್ಷ ಸರ್ ಆಲ್ಸೋ ಆ್ಯಂಡ್ ಎಡಿಟರ್ ಇವಾಲ್ಡ್ ಇನ್ ಫ್ಯಾಬ್ಯುಲಸ್ ವರ್ಕ್. ಆ್ಯಂಡ್ ನಮಗೆ 6 ಹಾಡಲ್ಲಿ ಆ್ಯಕ್ಚುಲಿ ಗೊತ್ತಿದ್ದಲ್ಲ ಅದು ಅವ್ರು ಬರ್ದಿರೋದು 4 ಅಂತೆ. 6? ಅರೆ ಎಷ್ಟು ಹಾಡು ಬರ್ದಿದ್ದೀನಿ ಅನ್ನೋದು ಮರ್ತೋಗಿದೆ ಸರ್ ನಿಮ್ಗೆ. ಅಷ್ಟು ಸಿನಿಮಾ ಹಾಡು ಬರೀತಿದ್ರೆ ಅದು ಹಂಗೆ ಆಗೋದು. ಎಲ್ಲರೂ ನೀವು ತಾನೆ ಬರ್ತೀವಿ. 5 ಹಾಡಿದ್ರು. ಇಲ್ಲ ಒಳ್ಳೆ ಪ್ರೊಡ್ಯೂಸರ್ ಆ ತರ ಎಲ್ಲ ಮಾಡಲ್ಲ. ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳಲೇಬೇಕು. ಯಾರೇ ಲೈಕ್ ನಾನು ಕೇಳಕ್ ಮುಂಚೆ ಆಲ್ರೆಡಿ ಬಂದಿರುತ್ತೆ ಪೇಮೆಂಟ್ ಇಲ್ಲ. ಲೈಕ್ ಪೇಮೆಂಟ್ ಗಿಂತ ಜಾಸ್ತಿ ಬರುತ್ತೆ ನಮ್ಗೆ. ಏನು ವಾಟ್ ಎವರ್ ಐ ಆಸ್ಕ್ ಫಾರ್. ಲೈಕ್ ಇದ್ರಲ್ಲಿ ನೋಡ್ಬೋದು ಒಂದು 50 ವಿ ಹ್ಯಾವ್ ರೆಕಾರ್ಡೆಡ್ 50 ಪೀಸ್ ಆರ್ಕೆಸ್ಟ್ರಾ ಇತ್ತು. ಸೊ ಈ ತರ ಮೂವಿಗೂ ರೆಕಾರ್ಡ್ ಸರ್ ನೀವು ಟು ದ ಕ್ಯಾಮ್ರಾ ತಿರ್ಕೊಂಡು ಲೈವ್ ಹೌದೌದು. ವಿ ರೋಟ್, ವಿ ಗೇವ್ ದ ನೋಟ್ಸ್ ಟು ದೆಮ್. ಅಲ್ಲಿ ಆರ್ಕೆಸ್ಟ್ರೇಟ್ ಮಾಡಿ ಕಂಡಕ್ಟ್ ಮಾಡಿ, ಅಲ್ಲಿರೋ ಕಂಡಕ್ಟರ್ ಹೈರ್ ಮಾಡಿ, ಅಲ್ಲಿ ಟ್ರಾನ್ಸ್ಕ್ರಿಪ್ಟ್ ಮಾಡಿ ನೋಟ್ಸ್ ಕೊಟ್ಟು ಅವ್ರು ಟ್ರಾನ್ಸ್ಕ್ರಿಪ್ಟ್ ಮಾಡ್ತಾರೆ ಆ್ಯಂಡ್ ಅವರು ಕಂಡಕ್ಟ್ ಮಾಡ್ತಾರೆ. ನಾವು ಆನ್ಲೈನಲ್ಲಿ ವಿ ಮಾನಿಟರ್ ಇಟ್. ಥ್ಯಾಂಕ್ ಯು ಸರ್. ಸಿಂಗರ್ ಸಾಶಾ ತಿರುಪತಿ ಅಂತ ಸರ್ ಸಿಂಗರು. ಅವ್ರು ಬಂದು ಶೀಸ್ ಅ ಕಾಶ್ಮೀರಿ, ಬಟ್ ಮೇನ್ಲಿ ಶೀಸ್ ಡನ್ ಮೋಸ್ಟ್ಲಿ ತಮಿಳ್ ಅಂಡ್ ಮೆಲಡಿ. ಶೀಸ್ ಡನ್ ಮೋರ್ ವರ್ಕ್ಸ್ ವಿತ್ ಎ ಆರ್ ರಹಮಾನ್ ಸರ್. ಶೀಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್. ಒನ್ ಸಾಂಗ್ ಅಂತ ಮಣಿರತ್ನಂ ಸರ್ ಮೂವಿ ಒಂದು ಹಾಡಲ್ಲಿ ಅವ್ರು ನ್ಯಾಷನಲ್ ಅವಾರ್ಡ್ ಹೋದ ಒಂದು ವರ್ಷ. ಶಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್ಸ್. ಪ್ರಿಟಿ ಕಾಸ್ಟ್ಲಿ ಆಲ್ಸೋ. ಸೊ ನಾನು ಹೇಳಕ್ ಮುಂಚೆ ಆನಂದ್ ಹೋಗಿ ಅಂತಾರೆ ಪ್ರೊಡ್ಯೂಸರ್. ಸೊ ಸಚ್ ಎ ಸ್ವೀಟ್ ಪ್ರೊಡ್ಯೂಸರ್ ಆ್ಯಕ್ಚುಲಿ. ಸೊ ದಟ್ಸ್ ಹೌ ವಿ ಟುಕ್ ಕೇರ್ ಆಫ್ ದ ಟೀಮ್ ಆಲ್ಸೋ. ಸೊ ಇಟ್ಸ್ ರಿಫ್ಲೆಕ್ಟಿಂಗ್ ದ ಸಾಂಗ್. ಇಟ್ ವಿಲ್ ರಿಫ್ಲೆಕ್ಟ್ ಇನ್ ದ ಮೂವಿ. ಇಟ್ ವಿಲ್ ರಿಫ್ಲೆಕ್ಟ್ ಎವ್ರಿವೇರ್. ಸರ್ ರೀ ರೆಕಾರ್ಡಿಂಗ್ ಆ್ಯಕ್ಚುಲಿ ನನಗೆ ಹನೀಶ್ ಅವ್ರ ಜೊತೆಗೆ ಬಂದು ತುಂಬ ಜಾಲಿಯಾಗಿರುತ್ತೆ ಪ್ರಾಸೆಸ್ಸು. ಆಲ್ಮೋಸ್ಟ್ ನಾನು ಫಾರ್ಚುನೇಟ್ಲಿ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಸ್ ಜೊತೆಗೆ ಹಂಗೆ ಇತ್ತು. ಐ ಥಿಂಕ್ ಅರೌಂಡ್ 10-15 days ವಿ ಫಿನಿಶ್ ಸರ್. 15 days ಆ್ಯಂಡ್ 10 days ವಿ ಕೆಪ್ ಫಾರ್ ಲೈವ್. ಸೊ 25 days ಆಯಿತು. ಮಿಕ್ಸಿಂಗ್ ಒಂದು ಪ್ರೀ ಮಿಕ್ಸ್ ಮಾಡೋಕ್ಕೆ ಒಂದು 5 days, 1 month ಪ್ರಾಸೆಸ್. ಇದು ಮೈ ಎಕ್ಸ್ಪೀರಿಯನ್ಸ್. ವಿ ಹ್ಯಾಡ್ ಅ ನೈಸ್ ಫ್ಯಾಬ್ಯುಲಸ್ ಟೈಮ್. ಥ್ಯಾಂಕ್ ಯು. 4 ಸಿನಿಮಾ ಇನ್ನು ಮುಂದೆ ಆ ಬಾಂಡ್ ಧನ್ಯವಾದಗಳು ಸರ್. ತುಂಬಾ ಒಳ್ಳೇದಾಗ್ಲಿ ಸರ್. ನಮಸ್ತೆ ಎಲ್ಲರಿಗೂ. ನಂದು ಇದು ಮೊದಲನೇ ಸಿನಿಮಾ. ಸೊ ನನ್ನ ಈ ಸಿನಿಮಾಗೆ ನಾನು ಕ್ಯಾಮ್ರಾಮನ್ ಆಗೋದಕ್ಕೆ ಕಾರಣ ಫಸ್ಟ್ ಹರೀಶ್ ಸರ್. ಸೊ ಥ್ಯಾಂಕ್ ಯು ಹರೀಶ್ ಸರ್. ಆಮೇಲೆ ವಿಜಯ ರೆಡ್ಡಿ ಸರ್ ಹೇಳಿದ್ರು ಏನಾದ್ರು ಮುಂಚೆ ಬರುತ್ತೆ, ಬಟ್ ನಾಟ್ ಈವನ್ ಪೇಮೆಂಟ್ ಅಲ್ಲ, ಬಟ್ ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಏನು ಬೇಕೋ ಸಿನಿಮಾಗೆ ಶೂಟ್ಗೆ ಏನು ಬೇಕೋ ನಮ್ಗೆ ಯಾವತ್ತೂ ಏನು ಇದುವರೆಗೂ ಏನು ಎಲ್ಲೂ ಬೇಕಾಗಿಲ್ಲ. ಅದು ನೀವು ಹೆಂಗೆ ಹೇಳ್ಬೇಕು ಗೊತ್ತಾ, ಪೇಮೆಂಟು ಬರುತ್ತೆ, ಅದ್ರ ಜೊತೆ ಎಕ್ಸ್ಟ್ರಾ ಏನೇನು ಕೇಳ್ತೀವಿ ಅದೆಲ್ಲ ಬಿಟ್ಟು ಅಂತ ಅದನ್ನೇ ಹೇಳಿದ್ದು. ಪೇಮೆಂಟ್ ವಿಷಯ ಅಲ್ಲ, ಬೇರೆ ಪೇಮೆಂಟ್ ಬಿಟ್ಟು ಬೇರೆ ಮಾಡೋದಿದೆಯಲ್ಲ ರಿಕ್ವೈರ್ಮೆಂಟ್ಸ್ ಏನಿದೆ. ಯಾಕಂದರೆ ಎಷ್ಟೋ ಸಿನಿಮಾಗಳು ರಿಕ್ವೈರ್ಮೆಂಟ್ ಕೊಡಲ್ಲ. ಸೊ ನಾವು ಏನು ರಿಕ್ವೈರ್ಮೆಂಟು ನಾವು ಏನು ಪ್ಲಾನ್ ಮಾಡ್ತಿದ್ವಿ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ನಮ್ಮ ಜೊತೆ ಸಾರ್ ಇರ್ಬೋದು, ನಮ್ಮ ಶರತ್ ಅವರು, ಒಂದು ಟೀಮ್, ಟೋಟಲ್ ಒಂದು ಟೀಮ್ ಥರನೇ ಇದ್ವಿ. ನಾವು ಯಾವತ್ತೂ ಏನು ಸಪ್ರೇಟ್ ಅವ್ರ ಕ್ಯಾಮ್ರಾ ನಮ್ಮ ಮಕ್ಕಳು ಅವ್ರ ವರ್ಕ್ ಅಂತ ಏನು ಮಾಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅವರ ವರ್ಕ್ ಏನಿದೆ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರತಿಯೊಂದು ಇದನ್ನು ಮಾಡಿದ್ವಿ. ಸೊ ವಿಷಯದ ಪ್ರತಿಯೊಂದು ನಿಮ್ಮ ಮುಂದೆ ಇದೆ. ರಿಸಲ್ಟ್ ಎಲ್ಲ ನೀವು ಹೇಳ್ಬೋದು ಸರ್. ಒಂದು 65 days ಮಾಡಿದ್ವಿ ಸರ್. ಬೆಂಗಳೂರು ಸರೌಂಡಿಂಗು ಮತ್ತು ಮಂಗಳೂರು ಸೈಡ್ ಅದೆಲ್ಲ ಕುಂದಾಪುರ ಸೈಡ್ ಮಂಗಳೂರು. ಡೆಬ್ಯೂ ನಿಮ್ದು ಈ ಸಿನಿಮಾ. ಓಕೆ, ಸೂಪರ್ ಸರ್. ಒಂದು ಒಳ್ಳೆ ಸಿನಿಮಾ ಮೂಲಕ ಡೆಬ್ಯೂ ಮಾಡ್ತಾ ಇದ್ದೀರಾ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಧನ್ಯವಾದಗಳು ಸರ್. 3 ಜನಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ರವಿ ಸರ್, ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಇವತ್ತು ರಿಲೀಸ್ ಆಗಿರುವಂತಹ ಹಾಡಿನ ಬಗ್ಗೆ, ಸಿನಿಮಾ ಬಗ್ಗೆ ಓವರಾಲ್ ಹೇಳೋದಾದ್ರೆ. ಎಲ್ರಿಗೂ ನಮಸ್ಕಾರ. ಅನೀಶ್ ಜೊತೆ ನಾನಿದು ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋದು. ಆದರೆ ನಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ಇದ್ರು. ಅವ್ರ ಬಗ್ಗೆ
ಅನೀಶ್ ಅವ್ರ ಬಗ್ಗೆ ಸುಮಾರು ಮಾಹಿತಿ ಇತ್ತು ನನಗೆ. ಕಥೆ ಹೇಳುವಾಗಲಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡುವಾಗಲಿ ನನಗೆ ಮೊದಲು ತುಂಬ ಇಂಪ್ರೆಸ್ ಆಗಿದೆ ಅಂದರೆ ಈ ಮಾಧ್ಯಮದ ಬಗ್ಗೆ ಅವ್ರಿಗಿರುವ ಕಮಿಟ್ಮೆಂಟು, ಪ್ಯಾಷನ್. ಅದು ತುಂಬ ಜನ ಸಿನಿಮಾ ಇಂಡಸ್ಟ್ರಿ ಇದ್ದಾರೆ, ನನಗೆ ಗೊತ್ತಿದೆ. ಇವತ್ತಿನ ದಿವಸ ನಾವು ಕನ್ನಡ ಸಿನಿಮಾದಲ್ಲಿ ಇವತ್ತಿಗೂ ಕೂಡ ಮೊದಲು ಕೇಳೋದು ಪೇಮೆಂಟ್ ಗೊತ್ತಾ ಅಂತ. ಆ ಥರದ ಸವಾಲು ಬರದೇ ಇರುವ ಹಾಗೆ ಪ್ರತಿಯೊಬ್ಬರಿಗೂ ಅವರಿಗೆ ಸಲ್ಲಬೇಕಾದದ್ದನ್ನು ಸಲ್ಲಿಸಿ ಅವರಿಂದ ಒಳ್ಳೆ ಕೆಲಸವನ್ನ ತೆಗೆದುಕೊಳ್ಳೋದ್ರಲ್ಲಿ ಅನೀಶ್ ನಿಷ್ಣಾತ. ಅದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ. ಇನ್ನೊಂದು, ಈ ಪಾತ್ರ ಸಿನಿಮಾದಲ್ಲಿ ಬಹಳ ಮಜಾ ಮಾಡುವಂಥ ಮತ್ತೆ ಮಜಾ ಕೊಡುವಂಥ ಪಾತ್ರ. ಅದಕ್ಕೆ ಸರಿಯಾಗಿ ಒಂದು ಪರ್ಟಿಕ್ಯುಲರ್ ಸಾಂಗ್ ಇದೆ, ಅದನ್ನು ಇನ್ನೂ ತೋರಿಸಿಲ್ಲ. ಅದೇ ಆ ಫ್ರಸ್ಟ್ರೇಷನ್ ಸಾಂಗ್ ಇನ್ನೂ ಹೊರಗೆ ಹಾಕಿಲ್ಲ. ಆ ಹಾಡಲ್ಲಂತೂ ಬಹಳ ಮಜಾ ಇದೆ. ರಾಜು ಸರ್ ಅವ್ರ ಜೊತೆ ಎಲ್ಲ ಬೇರೆ ರೀತಿ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ಕುಣಿದಾಡಿದ್ದೀವಿ. ಭಾರಿ ರೇರ್ ಆಗಿ ಮಾಡುವಂಥ ಆಕ್ಟಿವಿಟಿ ಅದು. ಈ ಥರದ ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ಬಹಳ ಸಂತೋಷ ಅನ್ಸುತ್ತೆ. OTP ಅಂದರೆ ನಾವು ಯಾವಾಗಲೂ ನಾರ್ಮಲಿ ಉಪಯೋಗ ಮಾಡೋದು ಅಥೆಂಟಿಕೇಶನ್ಗೋಸ್ಕರ. ಹಾಗಾಗಿ ಈ ಸಿನಿಮಾ ರಿಲೀಸ್ ಆದಾಗ ಅನೀಶ್ ಅವರ ಪ್ರತಿಭೆಗೆ ಅದೊಂದು ರೀತಿಯ ಅಥೆಂಟಿಕೇಶನ್ ಆಗಲಿ ಅಂತ ಬಯಸ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಹೀರೋಯಿನ್ ತಂದೆ ಪಾತ್ರ ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಹಾಡಿನಲ್ಲಿ ಮಾಡಿದಂತ ಆಕ್ಟಿವಿಟಿ ಇದೆ ಅಲ್ಲ, ಅದು ಯಾವ ಸಿನಿಮಾದಲ್ಲೂ ಮಾಡಿರಲಿಲ್ಲ. ಮಜಾ ಕೊಡ್ತೀನಿ. ಸೂಪರ್. ನಾಟ್ಯರಂಗ ಅವ್ರು ಹೇಳಿ. ಎಸ್ ಮೇಡಮ್. ಎಷ್ಟನೇ ಸಿನಿಮಾ ಇದು? ಮೇಡಮ್ ಇದು ನನ್ನ 7ನೇ ಸಿನಿಮಾ. 7ನೇ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಲವ್ OTP ಸಿನಿಮಾ ಮುಖಾಂತರ ಅನೀಶ್ ಸರ್ ನಮ್ಮೆಲ್ಲರಿಗೂ ಲವ್ ಕೊಟ್ಟು ಅವರು ಓವರ್ ಟಾರ್ಚರ್ ಪ್ರೆಷರ್ನ ಅನುಭವಿಸಿದ್ದಾರೆ. ಯಾಕೆ ಅಂದರೆ ಡೈರೆಕ್ಷನ್ ಜೊತೆಗೆ ಅದೇ ಹೀರೋ ಆಗಿ ಅವರು ಮಾಡಿದ್ದಾರೆ. ಈ ಸಿನಿಮಾ ನನಗೆ ಹೆಂಗೆ ಸಿಕ್ತು ಅಂತಂದರೆ, ಅನೀಶ್ ಸರು ಈ ಥರ ಲವ್ OTP ಅಂತ ಸಿನಿಮಾ ಮಾಡ್ತಾ ಇದ್ದೀವಿ, ನಟಿಯವರೇ ಒಂದು ಒಳ್ಳೆ ಪಾತ್ರ ಇದೆ, ವರುಣ್ ಅಂತ ಪಾತ್ರ, ನೀವು ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳಿದೆ. ಸಿನಿಮಾ ಪೂರ್ತಿ ಇರುತ್ತೆ, ಆಮೇಲೆ ಕಾಮಿಡಿ ಜೊತೆಗೆ ಎಮೋಷನ್ ಇರುತ್ತೆ. ನಿಮಗೆ ಎಲ್ಲರೂ ಗೊತ್ತಿರೋಂಗೆ ನಗ್ಸೋದು ಎಷ್ಟು ಕಷ್ಟನೋ ಅಳ್ಸೋದು ಅದಕ್ಕಿಂತ ತುಂಬ ಕಷ್ಟ. ಎರಡು ಪಾತ್ರನ ನೀವು ಅಂದರೆ ಎರಡು ಎಮೋಷನ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳಿದೆ. ಆಮೇಲೆ ನಿಮಗೆ ತೆಲುಗು ಬರುತ್ತಾ ಅಂತಂದರು. ತೆಲುಗುನಾ? ಅಯ್ಯೋ ಬರಲ್ವಲ್ಲ ಅಂತ ಹೇಳ್ಬಿಟ್ರೆ ಎಲ್ಲಿ ಚಾನ್ಸ್ ಮಿಸ್ ಆಗ್ಬಿಡುತ್ತೋ ಅಂತ ಅಂದ್ಬಿಟ್ಟು, ಬರುತ್ತೆ ಸರ್, ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ, ನಮ್ಮ ಮನೇಲೆಲ್ಲ ತೆಲುಗುನೇ ಮಾತಾಡೋದು ಸರ್ ಅಂತಂದೆ. ಹೌದಾ, ಓಕೆ ಅಂದರೆ ಬನ್ನಿ ಮಾಡೋಣಂತೆ ಅಂತಂದರು. ಫಸ್ಟ್ನೇ ಟೇಕಲ್ಲೇ ಹಿಡ್ದಾಕ್ಬಿಟ್ರು. ಅದೇ ನಾಟ್ಯ ಲಿಪ್ಸಿಂಗ್ ಮಾಡ್ತಾ ಇದ್ದೀರಾ ನೀವು, ಡೈಲಾಗ್ ಹೇಳ್ರಿ ಅಂತಂದ್ರು. ತುಂಬ ಒಂದು ಒಳ್ಳೆ ಜರ್ನಿ. ಯಾಕೆಂದರೆ ರಾಜೀವ್ ಸರ್ ಆಗಿರ್ಬೋದು, ರವಿ ಭಟ್ ಸರ್ ಅವರಾಗಿರ್ಬೋದು, ನಮ್ಮ ಪ್ರಮೋದಿನಿ ಮೇಡಮು, ತುಳಸಿ ಮೇಡಮ್, ಈ ಥರ ಸೀನಿಯರ್ ಆ್ಯಕ್ಟರ್ಗಳ ಜೊತೆ ನಾವು ಆ್ಯಕ್ಟ್ ಮಾಡೋದು ನಮ್ಮ ಪುಣ್ಯ. ಹೇಳ್ಬೇಕಂದ್ರೆ ಒಂದು ಒಳ್ಳೆ ಅವಕಾಶ ಇದ್ರ ಮುಖಾಂತರ ಅನೀಶ್ ಸರ್ ಕಡೆಯಿಂದ ಸಿಕ್ಕಿದೆ. ನಮ್ಮ ಪ್ರೊಡ್ಯೂಸರು ನಿನ್ನೆ ಹೇಳ್ದಂಗೆ ಭವಪ್ರೀತ ಪ್ರೊಡಕ್ಷನ್ಸ್ ಅಂತಂದರೆ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲರ ಪ್ರೀತಿ ಈ ಪ್ರೊಡಕ್ಷನ್ ಸಿಗಲಿ ಅಂತ ಒಂದು ಟೈಟಲ್ನ ಇಟ್ಟಿದ್ದಾರೆ. ಭವಪ್ರೀತ ಪ್ರೊಡಕ್ಷನ್ಸು ಅವ್ರ ಕಡೆಯಿಂದ ನಮ್ಗೆ ಎಲ್ಲ ಪ್ರೀತಿ ಸಿಕ್ಕಿದೆ. ನೇಚರ್ಗೆ ನಾವೇನು ಕೊಡ್ತೀವಿ ಅದು ರಿಟರ್ನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಖಂಡಿತ ಇದರಿಂದ ನಿಮ್ಗೆ ಏನು ಸಿಗಬೇಕು ಎಲ್ಲರ ಪ್ರೀತಿ ಸಿಕ್ಕೇ ಸಿಗುತ್ತೆ ಸರ್, ಹಂಗಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತೇ ಅಂದರೆ ಇದೇ ನೆಕ್ಸ್ಟ್ ಮಂತ್ ನವೆಂಬರ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು. 100 ಸಿನಿಮಾ ಆಗ್ಲಿ ನಿಮ್ದು ಅಂತ ವಿಶ್ ಮಾಡ್ತಾ ಇದ್ದೀನಿ.